ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸದ್ದು ಮಾಡ್ತಿರುವಂತಹ ವಿಷಯ ಏನು ಅಂತಂದರೆ ಅದು ಖ್ಯಾತ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂದಾನ ಅವರ ಮದುವೆ ವಿಚಾರ. ಕಳೆದ ಭಾನುವಾರ 23ಕ್ಕೆ ಅವರ ಮದುವೆ ನಿಶ್ಚಯ ಆಗಿತ್ತು. ಅರಿಶಿನ ಶಾಸ್ತ್ರ ಎಲ್ಲ ಮುಗಿದು ಇನ್ನೇನು ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಸ್ಮೃತಿ ಅವರ ತಂದೆಗೆ ಹೃದಯಾಘಾತ ಆಗಿ ಅವರು ಹಾಸ್ಪಿಟಲೈಸ್ ಆಗ್ತಾರೆ. ಅದೇ ಬೆನ್ನಲ್ಲೇ ಪಲಾಶ್ ಕೂಡ ಹಾಸ್ಪಿಟಲೈಸ್ ಆಗ್ತಾರೆ. ಇದರ ಬೆನ್ನಲ್ಲೇ ಪಲಾಶ್ ಅವರು ಸ್ಮೃತಿ ಅವರಿಗೆ ಮೋಸ ಮಾಡಿದ್ರ ಅನ್ನುವಂತಹ ಕೆಲವೊಂದು ಚರ್ಚೆಗಳು ಕೂಡ ಆರಂಭ ಆಗಿದೆ. ಕಾರಣ ಪಲಾಶ್ ಅವರು ಇನ್ನೊಬ್ಬರ ಜೊತೆ ಸಂಬಂಧವನ್ನು ಹೊಂದಿದ್ರು ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಚಾಟ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹಾಗೆ ಸ್ಮೃತಿ ಅವರು ಅವ್ರ ಜೊತೆಗಿದ್ದಂತಹ ಎಲ್ಲ ಫೋಟೋಗಳನ್ನು ಇನ್ಸ್ಟಾಗ್ರಾಮಿಂದ ಡಿಲೀಟ್ ಮಾಡಿದ್ದಾರೆ. ಹಾಗೆ ಸ್ಮೃತಿ ಅವರ ಕ್ಲೋಸ್ ಫ್ರೆಂಡ್ಸ್ಗಳೇನಿದ್ರು ಅವರು ಸಹ ಇನ್ಸ್ಟಾಗ್ರಾಮಲ್ಲಿ ಅವರನ್ನು ಅನ್ಫಾಲೋ ಮಾಡಿದ್ದಾರೆ. ಇದೆಲ್ಲದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಗೊಂದಲ ಮೂಡೋದಂತೂ ನಿಜ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪಲಾಶ್ ಫ್ಯಾಮಿಲಿ ಆಗಲಿ ಅಥವಾ ಸ್ಮೃತಿ ಮಂದಣ್ಣ ಅವರ ಫ್ಯಾಮಿಲಿ ಆಗಲಿ ಯಾವುದೇ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿಲ್ಲ. ಎಷ್ಟೇ ಆದರೂ ಇಷ್ಟೆಲ್ಲ ಖ್ಯಾತಿಯನ್ನು ಪಡೆದಂತಹ ಯಶಸ್ಸನ್ನು ಪಡೆದಂತಹ ಸ್ಮೃತಿ ಮಂದಣ್ಣ ಅವರು ಎಲ್ಲೋ ಒಂದು ಕಡೆ ಮದುವೆ ವಿಚಾರದಲ್ಲಿ ಎಡುವುದ್ರಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ.